ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷಿನಲ್ಲಿ ನಾನಿವತ್ತು ಇಲ್ಲಿರೋ ಸೆಟ್ಟಿಂಗ್ಸ್ನ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಫ್ರೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಮತ್ತು ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಆರೋ ಮಾರ್ಕು, ಇಲ್ಲೊಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ. ಇದು ಲೆಫ್ಟು, ಇದು ರೈಟು. ಈ ಥರ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಾ ಇರುತ್ತೆ. ಈಗ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಇಲ್ಲೊಂದು ಫ್ಲವರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆಯಲ್ಲ, ಇದು ಫ್ರೇಮು. ಇದು ಕಾಪಿ ಮಾಡ್ಕೊಳ್ಳೋದು. ಕಾಪಿ ಮಾಡ್ಕೊಳ್ಳೋದಂದರೆ ಈ ಥರ ನಮಗೆ ಎಷ್ಟು ಬೇಕಾದರೂ ಬುಟ್ಟಾಸ್ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ನಾವು ಈ ಥರ ಮಾಡ್ಕೋಬೇಕು. ಒಂದು ಸಾರಿ ಕ್ಲಿಕ್ ಮಾಡಿದ್ರೆ ಒಂದು ಕಾಪಿ ಬರುತ್ತೆ. ಈಗ ಇದು ಬೇಡ ಅಂದರೆ ಇದನ್ನು ಡಿಲೀಟ್ ಮಾಡ್ಕೋಬೇಕು. ಈಗ ಇದು ನಮಗೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಂದ್ರೆ ಇದು ಒಂದು 20 ಡಿಗ್ರಿ ಅಷ್ಟು ನಾವು ಜಾಸ್ತಿ ದೊಡ್ಡದಾಗಿ ಮಾಡ್ಕೋಬೋದು. ಇಷ್ಟೇ. ಮತ್ತು ಮೈನಸ್ನ ಕ್ಲಿಕ್ ಮಾಡಿದ್ರೆ ಒಂದು 20 ಡಿಗ್ರಿ ಅಷ್ಟು ಕಡಿಮೆ ಮಾಡ್ಕೋಬೋದು. ನಾವು ಎಲ್ಲೇನಾದರೂ ಸೆಲೆಕ್ಟ್ ಮಾಡಿಕೊಂಡ್ರು ನಾವು ಓಕೆ ಕೊಟ್ಟರೆ ಅದು ಸೆಲೆಕ್ಟ್ ಆಗೋದು. ಮತ್ತೆ ಇಲ್ಲಿ ಪ್ರೆಸ್ ಮಾಡ್ತೀನಿ, ಇನ್ನೊಂದು ಆಪ್ಷನ್ ಬರುತ್ತೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದನ್ನು ಕ್ಲಿಕ್ ಮಾಡಿದ್ರೆ 45 ಡಿಗ್ರಿಯಲ್ಲಿ ರೊಟೇಟ್ ಆಗುತ್ತೆ. ಮತ್ತು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇದು ಲೆಫ್ಟು, ಇದು ರೈಟು. ನಮಗೆ ಯಾವ ಕಡೆ ಬೇಕೋ ಆ ಕಡೆ ನಾವು ರೊಟೇಟ್ ಮಾಡ್ಕೋಬೋದು. ಇದು 45 ಡಿಗ್ರಿ ಅಷ್ಟು ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಮತ್ತು ಇಲ್ಲೂ ಅಷ್ಟೇ, ನಾವು ಓಕೆ ಕೊಟ್ಟರೆ ಅದು ಸೆಲೆಕ್ಟ್ ಆಗೋದು, ಇಲ್ಲ ಅಂದರೆ ಆಗಲ್ಲ. ಈಗ ಬ್ಯಾಕ್ ಹೋಗ್ತಾ ಇದ್ದೀನಿ. ಇದು ಆಪೋಸಿಟ್ ಮಿರರು. ನಮಗೆ ಈ ಕಡೆ ಬೇಕಂದ್ರೆ ಈ ಕಡೆ ಹಾಕ್ಕೋಬೋದು, ಮೇಲೆ ಹಾಕ್ಕೋಬೇಕಂದ್ರೆ ಮೇಲೆ ಈ ಥರ ಬರುತ್ತೆ. ಇದು ಅಷ್ಟೇ ಮಿರರು. ಹಾಗೆ ಈಗ ಕಲರ್ಸ್ ಇದೆಯಲ್ಲ, ಕಲರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಕಲರ್ಸ್ ಓಪನ್ ಆಗುತ್ತೆ. ಇದರಲ್ಲಿ 4 ಕಲರ್ಸ್ ಇದೆ. ನಮಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಫಸ್ಟ್ ಕಲರು ನಾನು ಬೇರೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಸೆಕೆಂಡ್ ಕಲರು, ಥರ್ಡ್ ಕಲರು, ಫೋರ್ತ್ ಕಲರು, ಈ ಥರ ಬರುತ್ತೆ. ಈಗ ಈ ಗ್ರೀನ್ ಇದೆಯಲ್ಲ, ಇದನ್ನು ಇನ್ನೂ ಡಾರ್ಕ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಡಾರ್ಕ್ ಯಾವ ಕಲರ್ ಬೇಕಾದರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಸೆಲೆಕ್ಟ್ ಆಗೋದು. ಮತ್ತು ಈಗ ಈ ಆಪ್ಷನಲ್ಲಿ ಇದು ಮಧ್ಯಕ್ಕೆ ಬರುತ್ತೆ. ಇದರಲ್ಲಿ ಈಗ ಈ ಥರ ಬರುತ್ತೆ 4 ಡಿಸೈನು. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ 4 ಫ್ಲವರ್ಸ್ ಬರುತ್ತೆ. ಈಗ ಬೇಡ ಅಂದರೆ ಇದನ್ನು ಡಿಲೀಟ್ ಮಾಡ್ಕೋಬೇಕು. ಈಗ ಇಲ್ಲಿ ಕಾಣಿಸ್ತದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಈ ಥರ ಡಿಸೈನ್ನ ತಗೊಂಡು ಯಾವುದಾದ್ರೂ ಒಂದು ಡಿಸೈನ್ನ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೋಬೇಕು. ಈ ಥರ ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಗ್ರೂಪಿಂಗ್ ಆಪ್ಷನ್ ಇದೆ. ನಾವು ಫಸ್ಟು ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಗ್ರೂಪ್ ಮಾಡಬೇಕು. ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಕೆ ಕೊಡಬೇಕು. ಈಗ ಒಂದು ಕಲರ್ ಆದಮೇಲೆ ಇನ್ನೊಂದು ಕಲರು ಮತ್ತೆ ಅದೇನೇ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದರೆ ಈ ಥರ ಕಾಪಿ ಮಾಡಿಕೊಂಡು ಇದು ಗ್ರೂಪಿಂಗ್ ಆಪ್ಷನು. ಗ್ರೂಪಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಓಕೆ ಕೊಟ್ಟರೆ ಗ್ರೂಪ್ ಆಗುತ್ತೆ. ಈ ಆಪ್ಷನ್ ಬಂದು ನಾವು ಮಿಷಿನ್ ಆನ್ ಮಾಡ್ತಾಯಿದ್ರೆ ಯಾವ ಕಲರ್ ಆಗ್ತಾಯಿದೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಕಲರ್ ಯಾವುದು ಅಂತಲೂ ತೋರಿಸುತ್ತೆ. ಇಲ್ಲಿ ಕಲರ್ಸ್ ಇದೆಯಲ್ಲ, ಫಸ್ಟ್ ಕಲರ್ ಇದು ಮಾಡುತ್ತೆ, ಸೆಕೆಂಡ್ ಕಲರ್ ಇದು ಮಾಡುತ್ತೆ, ಥರ್ಡ್ ಕಲರ್ ಇದು ಮಾಡುತ್ತೆ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಈಗ ಇಲ್ಲಿ ಮೂವ್ ಮಾಡಿ ತೋರಿಸ್ತೀನಿ. ಫಸ್ಟ್ ಕಲರ್, ಈಗ ಸೆಕೆಂಡ್ ಕಲರು, ಥರ್ಡ್ ಕಲರು, ಫೋರ್ತ್ ಕಲರು ಈ ಥರ ಬರುತ್ತೆ.
ಹಾಗೆ ಈ ಆಪ್ಷನಲ್ಲಿ ನಾವು ಕೆಳಗಡೆ ಬೇಕಂದರೆ ಕೆಳಗಡೆ ತಗೋಬೋದು, ಇಲ್ಲ ಮೇಲೆ ತಗೋಬೇಕು ಅಂದರೆ ಮೇಲೆ ತಗೊಳ್ಳೋದು. ಈ ಥರ ಇಲ್ಲಿ 4 ಹಾರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದು ಲೆಫ್ಟು ರೈಟು, ಇದು ಮೇಲೆ ಕೆಳಗಡೆ. ಇದನ್ನು ಪ್ರೆಸ್ ಮಾಡಿದ್ರೆ ಈ ಥರ ಸೈಡಿಗೆ ಬರುತ್ತೆ, ರೈಟ್ ಸೈಡ್ಗೆ. ಇದು ಲೆಫ್ಟ್ ಸೈಡ್ಗೆ ಬರುತ್ತೆ. ಈಗ ಮೇಲೆ ಪ್ರೆಸ್ ಮಾಡಿದ್ರೆ ಮೇಲೆ ಹೋಗುತ್ತೆ. ಈಗ ಕೆಳಗಡೆ ಪ್ರೆಸ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಈಗ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಕೂರಿಸ್ಕೊಂಡು ಓಕೆ ಕೊಡಬೇಕು. ಓಕೆ ಕೊಟ್ಟರೆ ಈ ಥರ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿರೋ ಸೆಟ್ಟಿಂಗ್ಸ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.